ಬಿಜೆಪಿ ನಾಯಕರಿಗೆ ಬಿಗ್ ಶಾಕ್ ನೀಡೋಕೆ ಸರ್ಕಾರ ಈಗ ಮುಂದಾಗಿದೆ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇರುವಂತಹ ಬಿಜೆಪಿಗೆ ಕೋವಿಡ್ ಅಸ್ತ್ರ ಪ್ರಯೋಗಕ್ಕೆ ಹೊರಟಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನಾ ಅವರ ಮಧ್ಯಂತರ ವರದಿಯನ್ನ ಮುಂದಿಟ್ಕೊಂಡು ದಿನವೂ ಈಗ ಒಂದೊಂದು ಅಕ್ರಮವನ್ನ ಹೊರಗೆ ಇಳ್ತಾ ಇದೆ. ಈ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಮಾಡೋದಕ್ಕೆ ಹೊರಟಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬಿಜೆಪಿ ನಾಯಕರ ವಿರುದ್ಧ ಕುನಾ ವರದಿ ಪ್ರಯೋಗ. ಅಕ್ರಮದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಕ್ರಮಕ್ಕೆ ಚಿಂತನೆ. ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಒಂದೊಂದೇ ಹಗರಣಗಳನ್ನು ಬಯಲಿಗೆಳೆಯಲು ಸರ್ಕಾರ ನಿರ್ಧರಿಸಿದೆ. ಜಸ್ಟಿಸ್ ಮೈಕೆಲ್ ಡಿ ಕುನಾ ಆಯೋಗದ ಮಧ್ಯಂತರ ವರದಿಯನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರನ್ನ ಹಣಿಯಲು ಹೊರಟಿದೆ. ನಿಯಮ ಬಾಹಿರವಾಗಿ ಅನೇಕ ಟೆಂಡರ್ ನೀಡಿ ಹಣ ಲೂಟಿ ಮಾಡಿರೋದು ವರದಿಯಲ್ಲಿ ಬಹಿರಂಗವಾಗಿದೆ. ಪಿಪಿಎ ಕಿಟ್, ಮಾಸ್ಕ್, ಗ್ಲೌಸ್ ಖರೀದಿಯಲ್ಲಿ ಅಕ್ರಮವೆಸಗಿರೋದು ಪತ್ತೆಯಾಗಿದೆ. ವೆಂಟಿಲೇಟರ್ ಖರೀದಿ, ಲ್ಯಾಬ್ಗಳಿಗೆ ಅಕ್ರಮ ಹಣ ಸಂದಾಯ ಮಾಡಿರೋದು ಬೆಳಕಿಗೆ ಬಂದಿದೆ. ಅಸಲಿಗೆ ಮೈಕೆಲ್ ಡಿ ಕುನಾ ವರದಿಯಲ್ಲಿರೋ ಇಂಪಾರ್ಟೆಂಟ್ ವಿಚಾರ ಏನು ಅಂತ ನೋಡೋದಾದ್ರೆ, ಅಂದಾಜು 187 ಕೋಟಿ ವಸೂಲಿ ಮಾಡುವಂತೆ ಕುನಾ ವರದಿಯಲ್ಲಿ ಶಿಫಾರಸು ಮಾಡಿದೆ. ಯಾವೆಲ್ಲ ರೀತಿ ಅಂತಂದ್ರೆ 84.71 ಕೋಟಿ ರೂಪಾಯಿ ಅನಗತ್ಯ ವೆಚ್ಚ ಮಾಡಲಾಗಿದೆ. ಈ ಸಂಬಂಧ ವಿಸ್ತೃತ ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಸ್ಥಳೀಯವಾಗಿ ಲಭ್ಯವಿದ್ರೂ ಚೀನಾದಿಂದ 14.21 ಕೋಟಿ ವೆಚ್ಚದಲ್ಲಿ ಪಿಪಿಇ ಕಿಟ್ ಖರೀದಿಸಲಾಗಿದೆ. ಅಲ್ಲದೆ ಚೀನಾದ ಕಂಪನಿಗಳಿಗೆ 2 ಬಾರಿ ಸಾಗಣೆ ವೆಚ್ಚ ನೀಡಲಾಗಿದ್ದು, ಇದರಿಂದ ಬೊಕ್ಕಸಕ್ಕೆ 14.21 ಕೋಟಿ ನಷ್ಟ ಉಂಟಾಗಿದೆ. ಜೊತೆಗೆ 9.99 ಕೋಟಿ ರೂಪಾಯಿ ಔಷಧಿ ಸಾಮಗ್ರಿಯಲ್ಲಿ ಅಕ್ರಮ ಆಗಿದೆ. ಅಕ್ರಮವೆಸಗಿದ್ರೂ ದಂಡ ವಸೂಲಿ ಮಾಡಬೇಕಾಗಿತ್ತು. ವಸೂಲಿ ಮಾಡದಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಕಡಿಮೆ ಇದ್ದರೂ ಹೆಚ್ಚು ದರ ನೀಡಿ, ಅಂದ್ರೆ 6-7 ಪಟ್ಟು ಹೆಚ್ಚುವರಿ ನೀಡಿ ಪಿಪಿಇ ಕಿಟ್ ಖರೀದಿಯಿಂದ 8.3 ಕೋಟಿ ನಷ್ಟ ಆಗಿದೆ. ಕೋವಿಡ್ ವೇಳೆ ಹಲವಾರು ಕಂಪನಿಗಳು ಮುಗಿದ ಔಷಧಿ ಪೂರೈಸಿದ್ರೂ ಸರ್ಕಾರದ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಬದಲಾಗಿ ಹಣ ಸಂದಾಯ ಮಾಡಿದೆ. ಹೀಗಾಗಿ ಕಂಪನಿಗಳಿಂದ ವಸೂಲಿ ಮಾಡದ ಕಾರಣ 5.73 ಕೋಟಿ ನಷ್ಟ ಆಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. 4.14 ಕೋಟಿ ಆಂಬ್ಯುಲೆನ್ಸ್ ಸೇವೆಗೆ ಹೆಚ್ಚುವರಿ ಹಣ ನೀಡಲಾಗಿದೆ. ಅಲ್ಲದೆ ದಾಖಲೆ ರಹಿತ ಪಾವತಿ ಮಾಡಲಾಗಿದೆ. ಸಹಾಯವಾಣಿಗೆ ಒಪ್ಪಂದ ಮಾಡಿಕೊಂಡಿದ್ದ ಪಿಪಿಒ ಕಂಪನಿಗಳಿಗೆ 5.61 ಕೋಟಿ ಪಾವತಿಸಿದ್ದು, ಅದು ಕೂಡ ಲೆಕ್ಕಪತ್ರಗಳಿಗೆ ತಾಳೆ ಆಗ್ತಿಲ್ಲ. ಇಷ್ಟೇ ಅಲ್ಲದೆ ಸರ್ಕಾರದ ನಿಗದಿತ ಮಾನ್ಯತೆ ಪಡೆಯದೆ ಕೊರೋನಾ ಸೋಂಕು ಪರೀಕ್ಷಾ ಲ್ಯಾಬ್ಗಳಿಗೆ ಅಕ್ರಮವಾಗಿ 4.29 ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ. 2.64 ಕೋಟಿ ರೂಪಾಯಿ ಸಾಮರ್ಥ್ಯ ಇಲ್ಲದಿದ್ರೂ ಸೋಂಕು ಪತ್ತೆ ಲ್ಯಾಬ್ಗಳಿಗೆ ಪಾವತಿಸಿ ಅಕ್ರಮವೆಸಗಲಾಗಿದೆ ಅಂತ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನಾ ತನಿಖೆ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಚಾರಕ್ಕೆ ಇಟ್ಟಿದ್ದ ಕೋಟಿ ಹಣವು ಲೂಟಿ. ಯಾವ ಸಂಸ್ಥೆಗೆ ಎಷ್ಟೆಷ್ಟು ಪಾಲು ಹೋಗಿದೆ? ಅಸಲಿಗೆ ಕುನಾ ವರದಿಯಲ್ಲಿ ಮತ್ತೊಂದು ಗಂಭೀರ ಆರೋಪವೂ ಸೇರಿದೆ. ಕೋವಿಡ್ ಬಗ್ಗೆ ಪ್ರಚಾರ ಮಾಡೋಕೆ ಇಟ್ಟಿದ್ದ 7 ಕೋಟಿ 3 ಲಕ್ಷ ಹಣದಲ್ಲೂ ಅಕ್ರಮ ನಡೆದಿರುವ ಬಗ್ಗೆ ಉಲ್ಲೇಖ ಇದೆ. ಚುಕ್ಕಿ ಟಾಕೀಸ್ ಎಂಬ ಸಂಸ್ಥೆಗೆ 8,58,000 ರೂಪಾಯಿಗಳನ್ನ ನಿಯಮ ಬಾಹಿರವಾಗಿ ಪಾವತಿ ಆಗಿದೆಯಂತೆ. ಕೆಲವು ಏಜೆನ್ಸಿಗಳಿಗೆ ಹಣ ಪಾವತಿಸಿದ್ದ ಬಗ್ಗೆ ಆರೋಗ್ಯ ಇಲಾಖೆ ದಾಖಲೆಯನ್ನ ಇಟ್ಟಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಈ ಬಗ್ಗೆ ಆಯೋಗ ದಾಖಲೆ ಕೇಳಿದ್ರೆ 5 ಕೋಟಿ ರೂಪಾಯಿ ಹಣದ ಬಗ್ಗೆ ದಾಖಲೆ ಒದಗಿಸಿಲ್ಲ. ಇದನ್ನ ಆಪ್ತಮಿತ್ರ ಯೋಜನೆ ಹೆಸರಲ್ಲಿ ಹಣ ಲೂಟಿ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ರೋಗಿಗಳಿಗೆ ಮಾಹಿತಿ ನೀಡುವ ಕಾರ್ಯದಲ್ಲಿ ಸಹ ಕಳ್ಳ ಲೆಕ್ಕ ನೀಡಲಾಗಿದೆಯಂತೆ. ಸಾವಿನ ಲೆಕ್ಕದಲ್ಲೂ ಅಂದಿನ ಸರ್ಕಾರ ಸುಳ್ಳು. ಸಂಕಷ್ಟಕ್ಕೆ ಸಿಲುಕ್ತಾರ ಯಡಿಯೂರಪ್ಪ ರಾಮುಲು. ಅಂದಿನ ಬಿಜೆಪಿ ಸರ್ಕಾರ ಸಾವಿನ ಲೆಕ್ಕಾಚಾರದಲ್ಲೂ ಸುಳ್ಳು ಹೇಳಿರೋದು ವರದಿಯಲ್ಲಿ ಉಲ್ಲೇಖವಾಗಿದೆಯಂತೆ. ಕೋವಿಡ್ ಅವಧಿಯಲ್ಲಿ ಸುಮಾರು 1,57,911 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಇದೆ. ಸಾಂಖ್ಯಿಕ ನಿರ್ದೇಶನಾಲಯವೇ 1,00,000ಕ್ಕೂ ಅಧಿಕ ಮಂದಿ ಸಾವು ಅಂತ ಹೇಳಿದೆ. ಆದರೆ ಆ ಸಾವಿನ ಲೆಕ್ಕವನ್ನ ಮುಚ್ಚಿಟ್ಟಿದ್ದು ಕೇವಲ 37,206 ಮಂದಿ ಮಾತ್ರ ಸತ್ತಿದ್ದು ಅಂತ ಆರೋಗ್ಯ ಇಲಾಖೆ ಮುಚ್ಚಿಟ್ಟಿದೆಯಂತೆ. ಹೆಚ್ಚುವರಿ 1,20,708 ಮಂದಿ ಸಾವಿನ ಬಗ್ಗೆ ಕುನಾ ಕಮಿಟಿ ಶಂಕೆ ವ್ಯಕ್ತಪಡಿಸಿದ್ದು,
ಇದೊಂದು ಮಹಾ ಅಪರಾಧ ಅಂತ ಉಲ್ಲೇಖಿಸಿದೆ. ಒಟ್ನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನಾ ಅವರ ವರದಿ ಬಿಜೆಪಿ ಸರ್ಕಾರಕ್ಕೆ ಬಿಗ್ ಡೋಸ್ ನೀಡಿದೆ. ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ, ಅಂದಿನ ಆರೋಗ್ಯ ಸಚಿವರಾದ ಶ್ರೀರಾಮುಲು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.